ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 7. ಹೀಂಕಾರ ಸನ ಗರ್ಭಿತಾನ ಲಶಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸೌವರ್ಣಾಂಬರಧಾರಿಣೀಂ ವರಸುಧಾ ಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕ ಪಾಶಮಂಕುಶಧರಾಂ ಸದ್ಭೂಷಿತಂ ಉಜ್ವಲಾಂ ತ್ವಾಂ ಗೌರಿ ತ್ರಿಪುರಾಂ ಪರಾತ್ಪರಕಳಾಂ ಶ್ರೀಚಕ್ರ ಸಂಚಾರಿಣೀಂ. ವ್ಯಾಸಮುನಿಯು ಜನಮೇಜಯನ ಅಪೇಕ್ಷೆಯಂತೆ ಆದಿತ್ಯ ಸೋಮರ ವಂಶಚರಿತ್ರೆಯನ್ನು ವಿವರಿಸುವನು. ಪೂರ್ವದಲ್ಲಿ ಪುರಾಣ ಪುರುಷನ ನಾಭಿ ಕಮಲದಲ್ಲಿ ಪ್ರಕಟನಾದ ಚತುರ್ಮುಖನು ಶ್ರೀದೇವಿಯನ್ನು ತಪಸ್ಸಿನಿಂದ ಮೆಚ್ಚಿಸಿ ವರದ ಬಲದಿಂದ ಮರೀಚಿ, ಅಂಗೀರಸ್ಸು, ಅತ್ರಿ, ವಶಿಷ್ಠ, ಪುಲಹ, ಕ್ರತು, ಪುಲಸ್ತ್ಯರೆಂಬ ಮಾನಸಪುತ್ರರಾದರು. ಬ್ರಹ್ಮನ ಕೋಪದಿಂದ ರುದ್ರನು, ತೊಡೆಯಿಂದ ನಾರದನು, ಬಲಗೈ ಹೆಬ್ಬೆರಳಿನಿಂದ ದಕ್ಷನು, ಸನಕಾದಿಗಳು, ಎಡಗೈ ಹೆಬ್ಬೆರಳಿನಿಂದ ವೀರಿಣಿ ಎಂಬ ಕುಮಾರಿಯು ಹುಟ್ಟಿದರು. ದಕ್ಷ ವೀರಿಣಿಯರು ದಂಪತಿಗಳಾದರು. ವೀರಿಣಿಯ ಮತ್ತೊಂದು ಹೆಸರು ಅಸಿಕ್ನಿ. ಅಸಿಕ್ನಿಯ ಮಗನು ನಾರದನು. ದಕ್ಷನ ಇತರ ಪುತ್ರರು ಹರಿಯಶ್ವಾದಿಗಳು ಸೃಷ್ಟಿ ಮಾಡಲು ಸಿದ್ಧರಾದರು. ಅವರನ್ನು ಕುರಿತು ನಾರದನು, ಭೂಮಿಯ ವಿಸ್ತಾರವನ್ನು ತಿಳಿಯದೆ ಎಷ್ಟು ಮಂದಿಯನ್ನು ಸೃಷ್ಟಿಸುವಿರಿ? ಭೂಮಿಯ 4 ದಿಕ್ಕುಗಳಿಗೂ ಹೋಗಿ ನೋಡಿ ಬನ್ನಿ ಎಂದನು. ಅವರು ಹಾಗೆ ಹೋಗಲು ಎಲ್ಲಿ ಹೋದರೆಂದು ತಿಳಿಯದೆ ದಕ್ಷನು ಬೇರೆ ಮಕ್ಕಳನ್ನು ಸೃಷ್ಟಿಸಿದನು. ನಾರದನು ಅವರನ್ನೂ ಹೀಗೆಯೇ ಕಳುಹಿಸಿಬಿಟ್ಟನು. ಇದರಿಂದ ಕೋಪಗೊಂಡ ದಕ್ಷನು, ನಾರದ, ನೀನು ಮಾಡಿದ ಅನ್ಯಾಯಕ್ಕಾಗಿ ಗರ್ಭವಾಸ ದುಃಖವನ್ನು ಅನುಭವಿಸು ಎಂದು ಶಪಿಸಿದನು. ದಕ್ಷನಿಗೆ 60 ಮಂದಿ ಕನ್ಯೆಯರಾದರು. ಅವರ ಪೈಕಿ 10 ಮಂದಿಯನ್ನು ಧರ್ಮನಿಗೆ, 27 ಮಂದಿಯನ್ನು ಚಂದ್ರನಿಗೆ, 13 ಮಂದಿಯನ್ನು ಕಶ್ಯಪನಿಗೆ, 2 ಭೃಗುವಿಗೆ, 4 ಅರಿಷ್ಟನೇಮಿಗೆ, 2 ಅಂಗೀರಸ ಕೃಶಾಶ್ವನಿಗೆ ಮತ್ತು ಅಂಗೀರಸ್ಸಿಗೆ 2 ಕೊಟ್ಟು ಮದುವೆ ಮಾಡಿದನು. ಈ 60 ಮಂದಿ ಕನ್ಯೆಯರ ಮಕ್ಕಳು ಮೊಮ್ಮಕ್ಕಳು ಮುಂದೆ ಮೋಹಕ್ಕೊಳಗಾಗಿ ರಾಗದ್ವೇಷಗಳಿಂದ ದೇವದಾನವರೆನ್ನಿಸಿ ಅಸೂಯೆಯಿಂದ ಹೊಡೆದಾಡುತ್ತಿರುವರು. ಕಶ್ಯಪನ ಸೃಷ್ಟಿಯಲ್ಲಿ ದೇವತೆಗಳ ಪೈಕಿ ಸೂರ್ಯನು ಸುಪ್ರಸಿದ್ಧನು. ಇವನನ್ನು ವಿವಸ್ವಾನ್ ಎನ್ನುವರು. ಸೂರ್ಯನ ಮಗನೇ ವೈವಸ್ವತ ಮನುವು. ಈ ಮನುವಿಗೆ ಇಕ್ಷ್ವಾಕು ಮೊದಲಾದ 9 ಮಂದಿ ಜನಿಸಿದರು. ಇಕ್ಷ್ವಾಕು ನಾಭಾಗ, ದೃಷ್ಟ, ಶರ್ಯಾತಿ, ನರಿಷ್ಯಂತ, ಪ್ರಾಂಶು, ನೃಗ, ಕರುಷ, ಪೃಸದ್ರ ಮನುವಿನ ಮಕ್ಕಳು. ಇಕ್ಷ್ವಾಕುವಿನಿಂದ ಸೂರ್ಯವಂಶವು ವೃದ್ಧಿಯಾಯಿತು. ಶರ್ಯಾತಿಗೆ ಸುಕನ್ಯೆ ಎಂಬ ಸುಂದರ ಕನ್ಯೆಯಾದಳು. ಆನರ್ತನು ಪುತ್ರನು. ಸುಕನ್ಯೆಯು ಸಂತೋಷಚಿತ್ತಳು, ಮಾತಾಪಿತೃಗಳ ಪ್ರೀತಿಯ ಮಗಳು. ಆಗಿಂದಾಗ್ಗೆ ವನವಿಹಾರಕ್ಕೆ ಹೋಗುತ್ತಿದ್ದಳು. ನಗರದ ಸಮೀಪದಲ್ಲಿ ಒಂದು ಸುಂದರ ವನ, ಸರೋವರ. ಆ ರಮ್ಯ ಪ್ರದೇಶದಲ್ಲಿ ಚ್ಯುವನನು ತಪಸ್ಸನ್ನಾಚರಿಸುತ್ತಿದ್ದನು. ಏಕಾಗ್ರ ಚಿತ್ತನು, ಧ್ಯಾನಮಗ್ನನು, ಸಚ್ಚಿದಾನಂದ ಭಗವತಿಯ ಭಕ್ತನು, ಮೈಸುತ್ತ ಹುತ್ತ ಬೆಳೆದರೂ ಚಿತ್ತಚಾಂಚಲ್ಯವಿಲ್ಲದವನು. ಒಂದು ದಿನ ಶರ್ಯಾತಿ ರಾಜನು ಪರಿವಾರ ಸಮೇತ ಆ ಮನೋಹರ ವನಕ್ಕೆ ಬಂದನು. ಸುಂದರ ಫಲಪುಷ್ಪ ಪಕ್ಷಿಗಳನ್ನು ನೋಡಿ ನಲಿಯುತ್ತಾ ಸುಕನ್ಯೆ ಆ ಹುತ್ತದ ಬಳಿಗೆ ಬಂದಳು. ಹುತ್ತದ ರಂಧ್ರದಲ್ಲಿ ಹೊಳೆಯುತ್ತಿರುವ ಬೆಳಕನ್ನು ಕಂಡು ಬೆರಗದಳು. ಸಮಾಧಿಯಲ್ಲಿರುವ ಸಿದ್ಧಪುರುಷನು ಕಣ್ಣು ತೆರೆದಿರುವನೆಂಬುದನ್ನು ತಿಳಿಯದ ಸುಕನ್ಯೆ ಕುತೂಹಲದಿಂದ ಆ ಬೆಳಕಿನ ಕಣ್ಣುಗಳನ್ನು ಕಡ್ಡಿಯಿಂದ ಚುಚ್ಚಿದಳು. ದೈವ ಪ್ರೇರಣೆಯಿಂದ ಕಣ್ಣು ಕಳೆದುಕೊಂಡ ಕೂಡಲೇ ಕೋಪಗೊಂಡ ಚ್ಯುವನನು ಅಲ್ಲಿ ಬಂದಿದ್ದವರಿಗೆ ಮಲಮೂತ್ರ ಬಾಧೆಯಾಗುವಂತೆ ಮಾಡಿದನು. ವಿಷಯ ತಿಳಿದ ಶರ್ಯಾತಿ ಭಯದಿಂದ ತಲ್ಲಣಿಸಿದನು. ಕಾರಣವೇನೆಂದು ಎಲ್ಲರನ್ನೂ ಕೇಳಿದನು. ಸುಕನ್ಯೆಗೆ ಎಲ್ಲರ ಕಷ್ಟದ ಅರಿವಾದ ಮೇಲೆ ತನ್ನ ಅಪರಾಧವಿರಬಹುದು ತಿಳಿಯದೆ ಮಾಡಿದ ತಪ್ಪನ್ನು ತಂದೆಗೆ ತಿಳಿಸಿದಳು. ರಾಜನು ತನ್ನ ಮಗಳ ಚೇಷ್ಟೆಯನ್ನು ಮನ್ನಿಸಬೇಕೆಂದು ಚ್ಯುವನ ಋಷಿಯನ್ನು ಬೇಡಿದನು. ಆದರೆ ಮೊದಲೇ ರಾಜಕುಮಾರಿಯ ಸೌಂದರ್ಯವನ್ನು ಮನಸಾರೆ ಸವಿಯುತ್ತಿದ್ದ ಚ್ಯುವನ ಋಷಿಯು ಸುಕನ್ಯೆಯನ್ನೇ ತನಗೆ ಕೊಟ್ಟು ಮದುವೆ ಮಾಡು ಎಂದನು. ಮೊದಲು ರಾಜ ರಾಣಿಗೆ ಒಪ್ಪಿಗೆಯಾಗಲಿಲ್ಲ. ಏಕೆಂದರೆ ಸುಂದರ ಸುಪುತ್ರಿಯನ್ನು ಕುರುಡು ಕುರೂಪಿ ಋಷಿಗೆ ಕೊಡಲು ಮನಸ್ಸು ದುಃಖದಿಂದ ತಲ್ಲಣಿಸಿತು. ಸಹಸ್ರಾರು ಸೈನಿಕರ ಸಂಕಟವನ್ನು ಕೇಳಿ ಕಣ್ಣೀರು ಸುರಿಸುತ್ತಾ ಅವರೆಲ್ಲರ ಸುಖ ಸಂತೋಷಕ್ಕಾಗಿ ಸುಕನ್ಯೆ ತಾಯಿ ತಂದೆಯರನ್ನು ಒಪ್ಪಿಸಿ ಚ್ಯುವನ ಋಷಿಯನ್ನು ವಿವಾಹವಾದಳು. ಸೈನಿಕರು ಸಂಕಟದಿಂದ ಪಾರಾದರು. ಸುಕನ್ಯೆಯು ತನ್ನ ಅಮೂಲ್ಯ ಆಭರಣಗಳನ್ನು, ದಿವ್ಯಧೂಕೂಲಗಳನ್ನು ತ್ಯಜಿಸಿ ನಾರು ಸೀರೆಯನ್ನುಟ್ಟು ಋಷ್ಯಾಶ್ರಮದ ಸತಿಯರಂತೆ ಸರಳ ಜೀವನಕ್ಕೆ ಸಿದ್ಧಳಾದಳು.
ಆಶ್ರಮದಲ್ಲಿ ಅಗ್ನಿಗಳ ಪರಿಚರ್ಯೆ, ಕಂದಮೂಲ ಸಮಿತ್ತುಗಳ ಸಂಗ್ರಹ, ಪತಿಗೆ ನಿತ್ಯ ಕರ್ಮಗಳಲ್ಲಿ ಸಹಕಾರ, ಶುಶ್ರೂಷೆಯಲ್ಲಿ ಧರ್ಮಪೂರ್ಣ ನಡತೆ ಮುಂತಾದವುಗಳಿಂದ ಮುನಿಯ ಮನಸ್ಸನ್ನು ಸಂತೋಷವಾಗಿರಿಸಿದಳು. ಹೀಗಿರಲು ಸುಕನ್ಯೆಯು ಸರಸ್ಸಿನಲ್ಲಿ ಮಿಂದು ಆಶ್ರಮಕ್ಕೆ ಹೊರಡಲು ಆಕೆಯ ಸೌಂದರ್ಯವನ್ನು ಕಂಡ ಅಶ್ವಿನಿ ದೇವತೆಗಳು ಅಡ್ಡ ನಿಂತು ತಮ್ಮನ್ನು ವಿವಾಹವಾಗೆಂದು ಒತ್ತಾಯ ಮಾಡಿದರು. ಅಲ್ಪಬುದ್ಧಿಯುಳ್ಳ ಬ್ರಹ್ಮನು ಸುಂದರಿಯನ್ನು ಸೃಷ್ಟಿಸಿ ಕುರೂಪಿಯಾದ ಕುರುಡನಿಗೆ ಪತ್ನಿಯಾಗಿ ಮಾಡಿದನು. ಸೂರ್ಯಪುತ್ರರಾದ ನಮ್ಮನ್ನು ವಿವಾಹವಾಗಿ ಸುಖವಾಗಿರು ಎಂದರು. ಸೌಭಾಗ್ಯವತಿಯಾದ ಸುಕನ್ಯೆಯು, ದೇವತೆಗಳೇ, ಪೂಜ್ಯರಾದ ಜ್ಞಾನಿಗಳೇ, ನಾನು ಸತ್ಕುಲ ಪ್ರಸೂತಳು. ನಮ್ಮ ಕರ್ಮಗಳಿಗೆಲ್ಲ ಸಾಕ್ಷಿಯಾದ ಸೂರ್ಯ ಭಗವಂತನು ನಿಮ್ಮ ಅಭಿಪ್ರಾಯವನ್ನು ಒಪ್ಪುವನೇ? ಸೂರ್ಯಪುತ್ರರಾದ ನೀವು ಧರ್ಮವನ್ನು ಬಿಟ್ಟು ಬಿಡೆಂದು ಹೇಳುವುದು ಸಾಧುವೇ? ನಿಮ್ಮ ಪಾಡಿಗೆ ನೀವು ನಡೆಯಿರಿ, ನನಗೆ ಪತಿಯೇ ಪರದೈವವು ಎನ್ನಲು ಅಶ್ವಿನಿ ದೇವತೆಗಳು ಆಶ್ಚರ್ಯಪಟ್ಟರು. ಇಷ್ಟು ಚಿಕ್ಕ ವಯಸ್ಸಿನ ರಾಜಕುಮಾರಿ, ಚೊಕ್ಕವಾದ ಮಾತುಗಳನ್ನಾಡಿರುವೆ, ಬೇಕಾದ ವರವನ್ನು ಕೇಳು, ಕೊಡುವೆವು ಎಂದರು. ಸುಕನ್ಯೆಯು ತನ್ನ ಪತಿಯನ್ನು ಕೇಳಿ ಹೇಳುವೆನೆಂದು ಆಶ್ರಮಕ್ಕೆ ಹೋದಳು. ಚ್ಯವನನು ನಡೆದ ವಿಷಯವನ್ನು ಕೇಳಿ ಯೌವನವನ್ನು ಪಡೆದುಕೊಳ್ಳಬೇಕೆಂಬ ಅಪೇಕ್ಷೆಯಿಂದ ಅಶ್ವಿನಿ ದೇವತೆಗಳನ್ನು ಬರಮಾಡಿಕೊಂಡನು. ಚ್ಯವನನು ಅಶ್ವಿನಿ ದೇವತೆಗಳು ಹೇಳಿದ ಪ್ರಕಾರ ಅವರ ಜೊತೆ ಸರಸ್ಸಿನಲ್ಲಿ ಮುಳುಗಿ ಎದ್ದನು. ಅವರಂತೆಯೇ ರೂಪ, ಯೌವನ, ವಸನ, ಆಭರಣಗಳಿಂದ ಶೋಭಿಸಿದನು. ಪತಿಯನ್ನು ಗುರುತಿಸಲು ಅಸಮರ್ಥಳಾಗಿ ಆದಿಶಕ್ತಿಯಾದ ಭುವನೇಶ್ವರಿ ದೇವಿಯನ್ನು ಧ್ಯಾನಿಸಿದಳು. ಶರಣಂ ತ್ವಾಂ ಜನ್ಮಾತಃ ಪ್ರಾಪ್ತಾಸ್ಮಿ ವೃಷದುಃಖಿತ ರಕ್ಷಮೋದ್ಯ ಸತೀ ಧರ್ಮಂ ನಮಾಮಿ ಚರಣೌ ತವ. ನಮಃ ಪದ್ಮೋದ್ಭವೆ ದೇವಿ ನಮಃ ಶಂಕರ ವಲ್ಲಭೆ. ವಿಷ್ಣುಪ್ರಿಯೆ ನಮೋ ಲಕ್ಷ್ಮೀ ವೇದಮಾತಾ ಸರಸ್ವತಿ. ಬ್ರಹ್ಮ ವಿಷ್ಣು ಮಹೇಶಾನಾಂ ಜನನೀ ತ್ವಂ ಸುಸಮಂತ. ಬುದ್ಧಿದಾಸಿ ತ್ವಮಜ್ಞಾನಂ ಜ್ಞಾನಿನಾಂ ಮೋಕ್ಷದ ಸದಾ. ಆದ್ಯತ್ವಂ ಪ್ರಕೃತಿ ಪೂರ್ಣ ಪುರುಷ ಪ್ರಿಯದರ್ಶನ. ಭುಕ್ತಿ ಮುಕ್ತಿ ಪ್ರದಾಸಿತ್ವಂ ಪ್ರಾಣಿನಾಂ ವಿಶದಾತ್ಮಾನಾಂ. ಅಜ್ಞಾನಂ ದುಃಖದ ಕಾಮಂ ಸತ್ವಾನಾಂ ಸುಖಸಾಧನ. ಸಿದ್ಧಿದ ಯೋಗಿನಾಮಂಬ ಜಯದ ಕೀರ್ತಿದ ಉನಃ. ತಾಯಿ, ಶರಣಾಗತಳಾಗಿ ನಮಸ್ಕರಿಸುತ್ತಿರುವೆನು. ಪತಿವ್ರತ ಧರ್ಮವನ್ನು ಪರಿಪಾಲಿಸು. ವೇದಮಾತೆ, ಸರ್ವ ಸೃಷ್ಟಿಕರ್ತಿ, ತ್ರಿಮೂರ್ತಿಗಳ ತಾಯಿ, ಬುದ್ಧಿ ಜ್ಞಾನ ಮೋಕ್ಷ ಸಂತೋಷಗಳನ್ನು ಕರುಣಿಸುವವಳೆ, ನನ್ನ ಪತಿಯ ದರ್ಶನವನ್ನು ಮಾಡಿಸು, ಭ್ರಾಂತಿಯನ್ನು ಕಳೆದು ಯಶಸ್ಸನ್ನು ಕೊಡು ಎಂದು ಪ್ರಾರ್ಥಿಸಲು ಚ್ಯವನ ಮಹರ್ಷಿಯ ಗುರುತು ಹತ್ತಿತು. ಪತಿಯ ಪಾದಗಳಿಗೆ ನಮಸ್ಕರಿಸಿದಳು. ಉಪಕಾರವನ್ನು ಪಡೆದು ಹಾಗೆಯೇ ಕಳುಹಿಸುವುದು ಧರ್ಮವಲ್ಲವೆಂದರಿತಿರುವ ಚ್ಯವನ ಋಷಿಯು, ದೇವತೆಗಳೇ, ಯಜ್ಞದಲ್ಲಿ ನಿಮಗೆ ಸೋಮಪಾನವನ್ನು ಮಾಡಿಸಿ ಕೃತಾರ್ಥನಾಗುವೆನು ಎಂದು ಹೇಳಲು ಅಶ್ವಿನಿ ದೇವತೆಗಳು ಸಮಾಧಾನದಿಂದ ಸ್ವರ್ಗಕ್ಕೆ ಹೋದರು. ಚ್ಯವನನಿಗೆ ಮಗಳನ್ನು ಮದುವೆ ಮಾಡಿಕೊಟ್ಟು ಮರೆತು ಬಿಟ್ಟವಲ್ಲ ಎಂದು ಶರ್ಯಾತಿಯು ಅವನ ಪತ್ನಿಯೊಡನೆ ಅಳಿಯನ ಆಶ್ರಮಕ್ಕೆ ಹೋದನು. ಅಲ್ಲಿ ಅತ್ಯಂತ ಸುಂದರನೂ ಯುವಕನೂ ಆದವನು ಆಶ್ರಮದಲ್ಲಿರುವುದನ್ನು ಕಂಡು ಮಗಳು ಮಾರ್ಗ ತಪ್ಪಿರುವಳೆಂದು ಪತಿಯನ್ನು ಕೊಂದಿರಬಹುದೆಂದು ಕಲ್ಪಿಸಿಕೊಂಡರು. ಆತಂಕಪಟ್ಟು ಆತುರವಾಗಿ ಸುಕನ್ಯೆಯನ್ನು ನಿಂದಿಸಿದ್ದಲ್ಲದೆ ಸಂದೇಹದಿಂದ ಯೋಚಿಸುತ್ತಿರಲು ಸುಕನ್ಯೆಯು, ಸೂರ್ಯವಂಶಲಲಾಮ, ಸಂಶಯ ಪಡಬೇಡ, ಇವರೇ ಚ್ಯವನ ಮಹರ್ಷಿಗಳು ಎಂದು ಅದುವರೆಗೆ ನಡೆದ ಅಶ್ವಿನಿ ದೇವತೆಗಳ ಪ್ರಕರಣವನ್ನು ಪ್ರಕಟಪಡಿಸಿದಳು. ರಾಜ ದಂಪತಿಗಳು ಆನಂದ ಹೇಳತೀರದು. ಚ್ಯವನನು ರಾಜನನ್ನು ಯಜ್ಞ ಮಾಡುವಂತೆ ಸೂಚಿಸಿದನು. ರಾಜಧಾನಿಗೆ ಬಂದ ರಾಜನು ಯಜ್ಞಶಾಲೆಯಲ್ಲಿ ಸಾಮಗ್ರಿಯನ್ನು ಸಿದ್ಧಪಡಿಸಿದನು. ವಸಿಷ್ಠಾದಿ ಮಹರ್ಷಿಗಳನ್ನು ಆಹ್ವಾನಿಸಿದನು. ಎಲ್ಲ ದೇವತೆಗಳು ಬಂದರು. ದೇವೇಂದ್ರನಿಗೆ ಅಶ್ವಿನಿ ದೇವತೆಗಳನ್ನು ಕಂಡು ಅಸಮಾಧಾನವಾಯಿತು. ಅವರಿಬ್ಬರಿಗೆ ಸೋಮಗ್ರಹಣ ಮಾಡಬೇಡವೆಂದು ಇಂದ್ರನು ಹೇಳಿದನು. ಮಾತು ಕೊಟ್ಟಿರುವ ಪ್ರಕಾರ ಕೊಟ್ಟೇ ಕೊಡುವೆನೆಂದು ಚ್ಯವನ ಮಹರ್ಷಿಯ ಛಲ. ಕುಪಿತನಾದ ಇಂದ್ರನು ವಜ್ರಾಯುಧವನ್ನು ಎತ್ತಿದನು. ಆದರೆ ಚ್ಯವನನು ಶಾಂತನಾಗಿ ದೇವಚಿಕಿತ್ಸಕರಾಗಿ ಬಹಿಷ್ಕರಿಸಲ್ಪಟ್ಟಿದ್ದ ಅಶ್ವಿನಿ ದೇವತೆಗಳಿಗೆ ಸೋಮಪಾನ ಮಾಡಿಸಿದನು. ಇಂದ್ರನ ತೋಳನ್ನು ಮಂತ್ರಶಕ್ತಿಯಿಂದ ಸ್ತಂಭಿಸಿದನು ಹಾಗೂ ಕೃತ್ಯ ಎಂಬ ಕ್ರೂರ ರಾಕ್ಷಸನನ್ನು ಆಹ್ವಾನಿಸಿ, ಮದನೆ ಮದಿಸಿರುವ ಇಂದ್ರನನ್ನು ಕೊಲ್ಲು ಎಂದು ಆಜ್ಞೆ ಮಾಡಿದನು. ಆ ರಾಕ್ಷಸನು ವಜ್ರಾಯುಧವನ್ನು ಕಿತ್ತುಕೊಂಡು ಇಂದ್ರನನ್ನು ನುಂಗಲು ಸಿದ್ಧನಾದನು. ದೇವತೆಗಳು ನಡುಗಿದರು. ಧೈರ್ಯಗುಂದಿದ ದೇವೇಂದ್ರನು ಬೃಹಸ್ಪತಿಯನ್ನು ಕುರಿತು, ನನ್ನನ್ನು ರಾಕ್ಷಸನಿಂದ ರಕ್ಷಿಸು ಎಂದು ಪ್ರಾರ್ಥಿಸಿದನು. ಚ್ಯವನ ಮಹಾತ್ಮನೇ, ಕಾಪಾಡಬೇಕು, ಅವನೇ ಶರಣಾಗತನಾಗು ಎಂದು ಹೇಳಲು ಇಂದ್ರನು ಹಿಂತಿರುಗಿ ಬಂದು ಚ್ಯವನನ ಮೊರೆ ಹೊಕ್ಕನು.
ಅಶ್ವಿನಿ ದೇವತೆಗಳು ಸೋಮಪಾನ ಮಾಡಲು ಅರ್ಹರೆಂದು ಒಪ್ಪಿದನು. ಪ್ರಸನ್ನನಾಗಿ ಮದನೆಂಬ ರಾಕ್ಷಸನಿಂದ ಉಳಿಸೆಂದು ಕೇಳಿಕೊಂಡನು. ಚ್ಯವನನು ಮದವೆಂಬ ಶಕ್ತಿಯನ್ನು ಜೂಜು, ಬೇಟೆ, ಮದ್ಯ, ಸ್ತ್ರೀಯರಿಗೆ ಹಂಚಿದನು. ಅನಂತರ ಚ್ಯವನನು ಅಶ್ವಿನಿ ದೇವತೆಗಳಿಗೆ ಇಂದ್ರನೊಡನೆ ಸೋಮಪಾನ ಮಾಡಿಸಿದನು. ಯಜ್ಞಶಾಲೆಯಲ್ಲಿ ಎಲ್ಲರೂ ಚ್ಯವನನನ್ನು ಕೊಂಡಾಡಿದರು. ಪರಮಾರ್ಥವನ್ನು ತಿಳಿದ ಚ್ಯವನನು ಕೋಪವನ್ನು ಬಿಟ್ಟನು. ಶರ್ಯಾತಿಯ ಯಶಸ್ಸನ್ನು ಹೆಚ್ಚಿಸಿದನು. ಶರ್ಯಾತಿಯ ವಂಶದಲ್ಲಿ ರೇವತನು ಬಹುಪುತ್ರವಂತನು. ತನ್ನ ಮಗಳಾದ ರೇವತಿಗೆ ಯೋಗ್ಯ ವರನಾರೆಂಬುದನ್ನು ತಿಳಿಯಲು ಬ್ರಹ್ಮನ ಬಳಿಗೆ ಹೋದನು. ಸತ್ಯಲೋಕವು ಎಲ್ಲಿದೆ ಎಂದರೆ ಇಂದ್ರ, ಅಗ್ನಿ, ಯಮನ ನಗರಗಳು, ವೈಕುಂಠ, ಕೈಲಾಸ, ಸತ್ಯಲೋಕ ಎಲ್ಲವೂ ಭಾರತದಲ್ಲಿ ಹಿಮಾಲಯ ಮೇರು ಪರ್ವತದಲ್ಲಿ ಇರುವವು. ಪುಣ್ಯವಂತರು ಈ ದೇಹದಿಂದಲೇ ಸರ್ವಲೋಕಗಳಿಗೂ ಹೋಗುವ ಸಾಮರ್ಥ್ಯ ಹೊಂದಿರುವರು. ಕಕುತ್ಸ್ಯ, ಮಹಾಭಿಷ, ಅರ್ಜುನ ದೇವಲೋಕಗಳಿಗೆ ಹೋಗಿ ಬಂದಿರುವರು. ರೇವತನು ಬ್ರಹ್ಮಲೋಕದಲ್ಲಿ ಒಂದು ಕ್ಷಣ ಸಂಗೀತವನ್ನು ಕೇಳಿ ಸಂತೋಷಪಟ್ಟು ಬ್ರಹ್ಮನನ್ನು ಸ್ತುತಿ ಮಾಡಿದನು. ಮುಪ್ಪು, ಹಸಿವು, ಬಾಯಾರಿಕೆ, ಬಳಲಿಕೆ, ಭಯ, ಮರಣವು ಸತ್ಯಲೋಕದಲ್ಲಿಲ್ಲ. ರೇವತನು ಮಗಳನ್ನು ಬಲರಾಮನಿಗೆ ಕೊಟ್ಟು ಮದುವೆ ಮಾಡಿದನು. ಬ್ರಹ್ಮನಿಗೆ ಸಂತಸವಾಯಿತು. ರೇವತನು ಬದರಿಕಾಶ್ರಮದಲ್ಲಿ ಭಗವತಿಯ ಪಾದಾರವಿಂದಗಳನ್ನು ಸ್ಮರಿಸುತ್ತಾ ಧ್ಯಾನಮಗ್ನನಾದನು. ಇಕ್ಷ್ವಾಕುವಿನ ಮಗು ವಿಕುಕ್ಷಿ ತಂದೆಯ ಅಪೇಕ್ಷೆಯಂತೆ ಶ್ರಾದ್ದಕ್ಕಾಗಿ ಬೇಟೆಯಾಡಲು ಅರಣ್ಯಕ್ಕೆ ಹೋಗಿ ಮೊಲವೊಂದನ್ನು ಕೊಂದನು. ಹಸಿವಿನ ಬಾಧೆಯನ್ನು ತಡೆಯಲಾರದೆ ಸ್ವಲ್ಪ ಮಾಂಸವನ್ನು ತಿಂದನು. ಆದ್ದರಿಂದ ಶಶಾದ ಮೊಲದ ಮಾಂಸ ತಿಂದವನೆಂದು ಕರೆದರು. ತಿಂದು ಮಿಕ್ಕ ಮಾಂಸವನ್ನು ಶ್ರಾದ್ದಕ್ಕೆಂದು ತಂದನು. ನಿಯಮಪಾಲನೆ ಮಾಡದಿದ್ದ ಮಗನನ್ನು ದೇಶದಿಂದ ಓಡಿಸಿದನು. ದೇವಿಯ ಭಕ್ತನಾದ್ದರಿಂದ ಧೈರ್ಯವಾಗಿ ಧರ್ಮಾಚರಣೆಯಲ್ಲಿದ್ದನು. ಪುಣ್ಯವಂತನಾದನು. ಇವನ ಮಗ ಕಕುತ್ಸನು ಮಹಾವೀರ, ಭುವನೇಶ್ವರಿಯ ಆರಾಧಕ. ದೇವತೆಗಳು ಒಮ್ಮೆ ದೈತ್ಯರಿಂದ ಬಲವಾದ ಪೆಟ್ಟು ತಿಂದರು. ವಿಷ್ಣುವಿನ ಸೂಚನೆಯಂತೆ ತಮ್ಮನ್ನು ರಕ್ಷಿಸೆಂದು ಕಕುತ್ಸನನ್ನು ಕೇಳಿಕೊಂಡರು. ಶಿವನ ಬಸವನಂತೆ ಇಂದ್ರನು ಎತ್ತರವಾದ ಹಿಡಿಲುಳ್ಳವನಾಗಿ ಕಕುತ್ಸವನ್ನು ವಾಹನವಾಗಿ ಹೊತ್ತು ಯುದ್ಧದಲ್ಲಿ ದೈತ್ಯರನ್ನು ದಮನ ಮಾಡಲು ಸಹಕರಿಸಿದುದರಿಂದ ಇವನು ಇಂದ್ರವಾಹಕ ಪುರಂಜಯ ಎಂದು ಖ್ಯಾತಿ ಪಡೆದನು. ಯೌವನಾಶ್ವನು ಕಮಲಾಯಾಶ್ವನ ಸಂತತಿಗೆ ಸೇರಿದವನು. ತನಗೆ ಮಾತ್ರ ಸಂತಾನವಿಲ್ಲದೆ ಇರಲು ವಿಚಾರಪರನಾಗಿ ವೇದ ವಿದ್ವಾಂಸರನ್ನು ಕರೆಸಿ ಅಳಲನ್ನು ತೋಡಿಕೊಂಡನು. ರಾಜನಿಗೆ ಪುತ್ರಪ್ರಾಪ್ತಿಯಾಗಲು ಅವರು ಯಜ್ಞವನ್ನು ಆರಂಭಿಸಿ ಒಂದು ಕಲಶದಲ್ಲಿ ಮಂತ್ರೋದಕವನ್ನು ಇಟ್ಟರು. ಅರಸನಿಗೆ ಅರ್ಧರಾತ್ರಿಯಲ್ಲಿ ಬಾಯಾರಿಕೆ ಹೆಚ್ಚಿ ಆ ಕಲಶದ ನೀರನ್ನು ಕುಡಿದನು ಹಾಗೂ ಗರ್ಭವನ್ನು ಧರಿಸಿದನು. 10 ತಿಂಗಳಾದ ಮೇಲೆ ಹೊಟ್ಟೆಯ ಬಲಭಾಗದಿಂದ ಬಲಶಾಲಿಯಾದ ಗಂಡು ಮಗುವು ಹುಟ್ಟಿತು. ಹೊಟ್ಟೆ ಹಸಿವು ತಾಳಲಾರದೆ ಹಸುಗೂಸು ಅಳತೊಡಗಲು ದೇವೇಂದ್ರನು ತನ್ನ ತೋರು ಬೆರಳನ್ನು ಶಿಶುವಿನ ಬಾಯಲ್ಲಿಟ್ಟು ಬೆಳೆಸಿದನು. ಅಂದಿನಿಂದ ಆ ಮಗುವಿಗೆ ಇಂದ್ರನು ರಕ್ಷಿಸಿದುದರಿಂದ ಇಂದ್ರನೇ ಇಟ್ಟ ಮಾಂಧಾತನೆಂಬ ಹೆಸರು ರೂಢಿಯಲ್ಲಿ ಬಂದಿತು. ಮಾಂಧಾತನ ಸಂತತಿಯಲ್ಲಿ ಬಂದ ಸತ್ಯವ್ರತನು ಬುದ್ಧಿಹೀನ, ಕಾಮುಕ. ಒಬ್ಬ ಬ್ರಾಹ್ಮಣ ವಧುವನ್ನು ಅಪಹರಿಸಿದನು. ಕೋಪಗೊಂಡ ರಾಜನು, ಮಗನೇ, ಮುಂದೆ ಚಾಂಡಾಲರ ಜೊತೆ ವಾಸ ಮಾಡು ಎಂದಾಗ ಅವನು ಗುರು ವಸಿಷ್ಠನು ತನ್ನ ಪರವಾಗಿ ಮಾತನಾಡಲಿಲ್ಲವೆಂದು ಅಸಮಾಧಾನಗೊಂಡನು. ಒಂದು ಸಲ ಭೀಕರ ಕ್ಷಾಮವು ಬಂದು 12 ವರ್ಷ ಜನರಿಗೆ ತೊಂದರೆಯಾಯಿತು. ಆಗ ವಿಶ್ವಾಮಿತ್ರ ಋಷಿಯು ತಪಸ್ಸಿಗಾಗಿ ಹೊರಟು ಹೋಗಿದ್ದನು. ಅವನ ಮಡದಿಯು ಮಕ್ಕಳಿಗೆ ಅನ್ನವಿಲ್ಲದಿದ್ದುದರಿಂದ ಒಬ್ಬ ಮಗನನ್ನು ಮಾರಿ ಮಿಕ್ಕವರನ್ನು ಕಾಪಾಡುವೆನೆಂದು ಒಬ್ಬನ ಕುತ್ತಿಗೆಗೆ ದರ್ಬೆಯ ಹಗ್ಗವನ್ನು ಕಟ್ಟಿ ಪೇಟೆಗೆ ಹೊರಟಳು. ಸತ್ಯವ್ರತನು ಕಾರಣ ತಿಳಿದು ಆಕೆಯು ಮಗನನ್ನು ಮಾರಕೂಡದೆಂದು ತಾನು ದಿನವೂ ಅವರಿಗೆ ಆಹಾರ ನೀಡುವುದಾಗಿ ಮಾತು ಕೊಟ್ಟನು. ಆ ಹುಡುಗನ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿದ್ದರಿಂದ ಗಾಲವನೆಂದು ಕರೆದರು. ಕ್ಷಾಮಕಾಲದಲ್ಲಿ ದವಸ ಧಾನ್ಯಗಳು ದೊರೆಯದೆ ಸತ್ಯವ್ರತನು ಪ್ರಾಣಿಗಳನ್ನು ಕೊಂದು ವಿಶ್ವಾಮಿತ್ರ ಮುನಿಯ ಆಶ್ರಮದ ಬಳಿ ಕಟ್ಟುತ್ತಿದ್ದನು. ಒಂದು ಕಾಡಿನಲ್ಲಿ ಕಂಡ ವಸಿಷ್ಠನ ಹಸುವೊಂದನ್ನು ಹಿಡಿದು ಕಡಿದು ಮಾಂಸವನ್ನು ತಿಂದನು. ವಿಷಯ ತಿಳಿದ ಕೂಡಲೇ ವಸಿಷ್ಠನು ಕ್ರೋಧಗೊಂಡು, ಸತ್ಯವ್ರತ, ಪಿಶಾಚಿಯಂತೆ ವರ್ತಿಸಿರುವೆಯಾದ್ದರಿಂದ ನಿನ್ನ ತಲೆಯಲ್ಲಿ ಕುಷ್ಠರೂಪವಾದ ನೋವಿನಿಂದ 3 ಗುರುತುಗಳಾಗಲಿ. ಜನರು ನಿನ್ನನ್ನು ತ್ರಿಶಂಕುವೆಂದೇ ಕರೆಯಲಿ ಎಂದು ಶಪಿಸಿದನು. ತ್ರಿಶಂಕುವು ಅದರಿಂದಲೂ ಅಧೈರ್ಯ ಹೊಂದಲಿಲ್ಲ. ಮಹರ್ಷಿಯೋರ್ವನಿಂದ ದೇವಿಯ ಮಹಾಮಂತ್ರ ದೀಕ್ಷೆಯನ್ನು ಹೊಂದಿ ದೇವಿಯನ್ನು ಕುರಿತು ಉಗ್ರ ತಪಸ್ಸನ್ನು ಮಾಡಿದನು.
ನವಾಕ್ಷರಿ ಮಹಾಮಂತ್ರವನ್ನು ಕ್ರಮವಾಗಿ ಜಪಿಸಿ ಅದರ ಅಂಗವಾಗಿ ಯಜ್ಞ ಮಾಡಬೇಕೆಂದುಕೊಂಡನು. ಬ್ರಾಹ್ಮಣರನ್ನು ಕುರಿತು ಯಜ್ಞ ಮಾಡಿಸಿರೆಂದು ಪ್ರಾರ್ಥಿಸಿದನು. ಶಾಪಕ್ಕೆ ಗುರಿಯಾದ್ದರಿಂದ ಅವರು ಒಪ್ಪಲಿಲ್ಲ. ಜೀವನದ ಬಗ್ಗೆ ಜಿಗುಪ್ಸೆ ಪಟ್ಟು ಚಿತೆಯನ್ನು ಸಿದ್ಧಪಡಿಸಿ ದೇಹವನ್ನು ಸುಡಲು ಸಿದ್ಧನಾದನು. ತನ್ನ ಭಕ್ತನ ಪಶ್ಚಾತ್ತಾಪ ಪರಿತಾಪಗಳನ್ನು ಕಂಡು ಪರಿಹರಿಸಲು ಪರಾಶಕ್ತಿಯು, ಭಕ್ತನೇ, ಆತ್ಮಹತ್ಯೆಯು ನಿಂದ್ಯವಾದುದು, ಮನೆಗೆ ಹೋಗು, ಒಳ್ಳೆಯದಾಗುವುದು ಎಂದಳು. ಎರಡನೇ ದಿನ ದೇವಿಯ ಅನುಗ್ರಹದಿಂದ ಅರುಣರಾಜನು ಮಗ ಸತ್ಯವ್ರತನನ್ನು ಬರಮಾಡಿಕೊಂಡು ಭುವನೇಶ್ವರಿಯ ಆಜ್ಞಾ ಪ್ರಕಾರ ಅರಸನನ್ನಾಗಿ ಮಾಡಿ ತಾನು ಕಾಡಿಗೆ ಹೋಗುವ ಮೊದಲು ಈ ರೀತಿ ಬುದ್ಧಿವಾದವನ್ನು ಹೇಳಿದನು. 1. ಧರ್ಮ ಮಾರ್ಗದಲ್ಲಿರೋ. 2. ಬ್ರಾಹ್ಮಣರನ್ನು ಮರ್ಯಾದೆಯಿಂದ ಕಾಣು. 3. ನ್ಯಾಯದಿಂದ ಹಣವನ್ನು ಪಡೆದು ಪ್ರಜೆಗಳನ್ನು ಪಾಲಿಸು. 4. ಸುಳ್ಳನ್ನು ಹೇಳಬೇಡ. 5. ಇಂದ್ರಿಯಗಳನ್ನು ಜಯಿಸು. 6. ಮಂತ್ರಿಗಳೊಡನೆ ಸಮಾಲೋಚನೆ ನಡೆಸಿ ಕಾರ್ಯ ಮಾಡು. 7. ಕ್ರೂರಿಗಳನ್ನು ದಂಡಿಸಬೇಕು. 8. ಮಹರ್ಷಿಗಳನ್ನು ಪೂಜಿಸು. 9. ಬ್ರಾಹ್ಮ ಮುಹೂರ್ತದಲ್ಲಿ ದಿನವೂ ಶುಚಿಯಾಗಿ ದೇವಿಯ ಮಂತ್ರವನ್ನು ಜಪಿಸು. 10. ಜನ್ಮ ಸಾರ್ಥಕವಾಗುವಂತೆ ಜಗದಂಬೆಯ ಸೇವೆ ಮಾಡು. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.